टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನನಗೆ ಅದು ಯಾಕೆ ಹೇಳಿದ್ರು ನಾನು ಅದು ಯಾಕೆ ಹೇಳಿದಾರೋ ಗೊತ್ತಿಲ್ಲ. ಈಗಲೂ ಮನೆ ಪ್ರತಿಯೊಬ್ಬ ಎಮ್ ಎಲ್ ಎಗೂ 50 ಕೋಟಿ ಕೊಟ್ಟಿದ್ದಾರೆ. ಅದಲ್ಲದೆ ಇಲಾಖೆನಲ್ಲಿ ಏನಾಗುತ್ತೆ ಅದನ್ನು ಕೊಟ್ಟಿದ್ದಾರೆ. RDPR ಅಲ್ಲಿ 38 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. PWDನಲ್ಲೂ ಸೊ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರುತ್ತೆ. ನನಗೆ ಗೊತ್ತಿಲ್ಲ ಸೀನಿಯರ್ ಎಮ್ ಎಲ್ ಎ ಇದ್ದಾರೆ ಅವರು ಯಾಕೆ ಹೇಳಿದ್ರು ಅಂತ. ನಾನು ಏನೇ ಮಂತ್ರಿ ಆದರೂ ನನಗೂ ಒಂದು ತಾಲೂಕಿದೆ, ನಾನು ಅಲ್ಲಿ ಎಮ್ ಎಲ್ ಎ ಇದ್ದೀನಿ. ತಾಲೂಕಿನಲ್ಲಿ ಅಭಿವೃದ್ಧಿನೂ ಆಗ್ತಾಯಿದೆ, ಬಟ್ಟು ಗ್ಯಾರಂಟಿನೂ ಇದೆ. ಬಟ್ ಫೈನಲಿ ಅವರವ್ರ ಎಮ್ ಎಲ್ ಎಗಳಿಗೆ ಈ CM ಹತ್ರ DCM ಹತ್ರ ಮಾತಾಡ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಅವರು ಯಾಕೆ ಹೇಳಿದ್ರು ಅಂತ ಅವರು ಎಲ್ಲ ಸೀನಿಯರ್ ಎಮ್ ಎಲ್ ಎ ಅವರಿದ್ದರಿಂದ ಅವ್ರ ಬಗ್ಗೆ ನಾನು ಮಾಡಲಿಕ್ಕೆ ಹೋಗಲ್ಲ. ಜನ ಕೇಳೋದು ಗ್ಯಾರಂಟಿ ಬೇಕು, ನಮಗೆ ರಸ್ತೆ ಬೇಡ ಅನ್ನಲ್ಲ, ರಸ್ತೆನೂ ಬೇಕು, ಗ್ಯಾರಂಟಿ. ಈಗ ಸುರ್ಜೇವಾಲ ಅವರು ಬಂದಿದ್ದಾರೆ, ಎಲ್ಲ ಗೊಂದಲಗಳು ಇತ್ಯರ್ಥ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಈ ಗೊಂದಲನೇ ಇಲ್ಲ. ಅವರು ಒಂದ್ಸಲಿ 2 ವರ್ಷಕ್ಕೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ. ಮುಂದೆ ಏನಾದ್ರು ಅವರು ಇನ್ಸ್ಟ್ರಕ್ಷನ್ನು ಅಥವಾ AICCಯಿಂದ ಅಥವಾ ನಮ್ಮ ಸೀನಿಯರ್ ಲೀಡ್ರಿಂದ ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಡುವಂಥದ್ದು ಏನಾದ್ರು ಇದ್ದರೆ ಅವ್ರಿಗೆ ಈ ಎಲ್ಲ ಅಭಿಪ್ರಾಯದ ಕ್ರೋಢೀಕರಿಸಿ ಒಂದು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಬಂದಿರೋದು, ಗೊಂದಲಕ್ಕೆ ಬರೆಯೋಸಕ್ಕಲ್ಲ. ವರಿಷ್ಠರು ಟೈಮ್ ಕೇಳಿದ್ರೆ ಸರ್, ಹೈಕಮಾಂಡ್ ನಾಯಕರು ನಾವು ಕ್ಯಾಶುವಲಿ ಬಂದಿದ್ದೀವಿ, ಯಾರು ಸಿಕ್ಕಿದ್ರೆ ಭೇಟಿ ಮಾಡ್ತೀವಿ. ನಾನು ಡಿಪಾರ್ಟ್ಮೆಂಟ್ ಪರ್ಪಸ್ಲಿ ಬಂದಿರೋದು ಡಿಪಾರ್ಟ್ಮೆಂಟು. ಸೊ ನನಗೆ ICAR ಮೀಟಿಂಗ್ ಇದೆ. ಅದಾದಮೇಲೆ ಸೆಂಟ್ರಲ್ ಮಿನಿಸ್ಟ್ರ್ ಜೊತೆ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಬರ್ತಾಯಿದ್ದಾರೆ. ಒಂದು ½ ಅನ್ ಅವರು 3:45 ಟೈಮ್ ತೊಗೊಂಡಿದ್ದೀನಿ. ನಮ್ಮ ಕರ್ನಾಟಕದ ಒಂದಷ್ಟು ಪ್ರಪೋಸಲ್ನ ಅವ್ರ ಮುಂದೆ ಕೊಡ್ತೀನಿ. ಅದಾದಮೇಲೆ ನಾಳೆ ಟೈಮ್ ಇರುತ್ತೆ, ನಾಳೆ ಎಲ್ಲೇ ಇರ್ತೀನಿ. ಅವಾಗ ಯಾರು ಇರ್ತಾರೆ ನಮ್ಮ ಸೀನಿಯರ್ ಲೀಡರ್ಸು, ಖರ್ಗೆ ಸಾಹೇಬರು, ವೇಣುಗೋಪಾಲು ಅಥವಾ ಸುರ್ಜೇವಾಲ ಅಲ್ಲೇ ಇದ್ದಾರೆ. ಒಂದು ಸ್ವಲ್ಪ ಸಾರ್ವಜನಿಕ ಭೇಟಿ ಅಷ್ಟೇ, ನಂದೇನಿದೆ ನಾನು